ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಹೊಸ ಡಿಸೈನ್, ಅಂದರೆ ಹೊಸ ಡಿಸೈನ್ ಅಲ್ಲದೇ ಇದ್ದರೂ ಹೊಸ ಮೆಥಡಲ್ಲಿ ಹಾಕಿದ್ದೀನಿ. ತುಂಬ ಈಸಿ ಮೆಥಡಲ್ಲಿ. ಸೊ ವೆರಿ ಈಸಿಯಾಗಿ ಈ ಬ್ರೈಡಲ್ ಡಿಸೈನ್ ಹಾಕೋಬೋದು. ಕಲರ್ ಕಾಂಬಿನೇಷನ್ ನೋಡಿ, ಪ್ಯಾರಟ್ ಗ್ರೀನ್ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ನು. ಇದಕ್ಕೆ ನೀಡಲ್ ನಂಬರ್ ಬಂದು 11 ತೊಗೊಂಡಿದ್ದೀನಿ. 10 ಆದರೂ ತೊಗೋಬೋದು, 10 ಅಥವಾ 11 ಯಾವುದಾದ್ರೂ ತೊಗೋಬೋದು. ಮತ್ತು ರಿಂಗ್ ಬೀಡ್ಸು ಬೇಕು ಫ್ರೆಂಡ್ಸ್. ಇದಕ್ಕೆ ರಿಂಗ್ ಬೀಡ್ಸು ಮತ್ತು ಅದರೊಳಗಡೆ ಈಸಿಯಾಗಿರೋಂಥ ಒಂದು ರೌಂಡ್ ಬೀಡ ಈಸಿ ಇರಬೇಕು. ಸ್ವಲ್ಪ ಕರೆಕ್ಟ್ ಒಂಚೂರು ಸ್ಪೇಸ್ ಇರಬೇಕು ಅದಕ್ಕೆ. ಮತ್ತು ಆ್ಯಸ್ ಯೂಶ್ವಲ್ 6 ಎಳೆ ದಾರ ತೊಗೊಂಡು ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೈನು ಪಲ್ಲು ಕಲರ್ ತೊಗೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎರಡಕ್ಕೂ ಸೇರಿ ಒಂದು ಮಾಡ್ಕೊಳ್ಳೋಣ. ಸೊ 2 ಸತಿ ಸಿಂಗಲ್ ಕ್ರೋಶೆ ಆಯಿತು. ಸ್ಟಾರ್ಟಿಂಗ್ ಲಾಕ್ ಆಗಿರುತ್ತೆ ಅಲ್ವಾ, ಇಲ್ಲಿಂದ 5 ಚೈನ್, 3, 4, 5. ಮತ್ತು ಇದು ಬರೀ 2 ಸ್ಟೆಪ್ಪು ಫ್ರೆಂಡ್ಸ್. ಇದರಲ್ಲಿ ಬರೀ 2 ಸ್ಟೆಪ್ಪಲ್ಲೇ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ತುಂಬ ಈಸಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡೋಂಥ ಡಿಸೈನೇ. ಬಟ್ ಲುಕ್ ಮಾತ್ರ ರಾಯಲ್ ಲುಕ್, ಒಂಥರ ರಿಚ್ ಲುಕ್ ಬರುತ್ತೆ ಇದಕ್ಕೆ. 5 ಚೈನ್ಸ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ, ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಸೊ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ 5 ಚೈನ್, 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ನಾನಿಲ್ಲಿ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 4 ಬದಲು 5 ಹಾಕ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನಿಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ. 5 ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಬೇಕಂದರೆ 2 ಸತಿ 5 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ 2 ಸತಿ 5 ಚೈನ್ ಆದಮೇಲೆ ಇವಾಗ ಇಲ್ಲಿ 5 ಅಂದ್ಕೊಳ್ಳಿ. 2 5 ಆದಮೇಲೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಇವಾಗ ರಿಂಗ್ ಬೀಡು ಮತ್ತು ರೌಂಡ್ ಬೀಡು ಒಳಗಡೆ ಇಟ್ಬಿಟ್ಟು ನಾವು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಬೇಕು. ಆ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡು ನೋಡಿ, ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ರೀತಿ ನೀಡಲ್ಗೆ ಫಸ್ಟ್ ಇನ್ಸರ್ಟ್ ಮಾಡಿ, ಆಮೇಲೆ ದಾರ ಕೂಡ ಈ ರೀತಿ ಒಳಗಡೆ ಏರಿಸ್ಬೇಕು ಮಣಿನ. ಸೊ 2 ಆದಮೇಲೆ ಬೀಡ್ ಲಾಕ್. ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಟೈಟಾಗಿ ಬೀಡ್ ಲಾಕ್ ಆದಮೇಲೆ ಯಾವಾಗಲೂ ಹಿಂಗೆ ಲಾಕ್ ಮಾಡ್ತೀವಿ ಅಲ್ವಾ, ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಫ್ರೆಂಡ್ಸ್. ನೋಡಿ, ಇಲ್ಲ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ತೀನಿ ನಾನು. 1 ಚೈನ್, 2 ಚೈನ್. ಸೊ ನ್ಯೂ ಮೆಥಡ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿಂದನೇ 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೋಡಿ ಈ ರೀತಿ ರಿಂಗ್ ಒಳಗಡೆ, ಅಲ್ಲಿಂದ ರಿಂಗ್ ಒಳಗಡೆ ಹೋಗಿ ನೀಡಲು ದಾರನ ತೊಗೊಂಡು ಬಂದು, ಈಗ ಸೂಜಿ ಮೇಲೆ 3 ದಾರ ಇರುತ್ತೆ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ ನಾನು, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ 1 ಮತ್ತೆರಡರಲ್ಲಿ 1 ಮಾಡ್ತೀನಿ. ಸೊ ಇಲ್ಲಿ 2 ಕಂಬ ಆಯಿತು. ಮತ್ತು ಇವಾಗ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಎರಡರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಪೂರ್ತಿ ಕಂಬಗಳನ್ನ ಹಾಕ್ಕೊಂಡೋಗ್ಬೇಕು. ಈ ರಿಂಗ್ ಫುಲ್ ರಿಂಗ್ ಫಿಲ್ ಆಗೋ ಗಂಟ ಕಂಬಗಳು ಹಾಕ್ಕೊಂಡು ಹೋಗ್ತೇನೆ. ಸೊ ನೋಡಿ, ಬರೀ ಡಬಲ್ ಕ್ರೋಶೆ ಒಂದೇ ಲೆಂತಲ್ಲಿ ನಾವು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲಿ 1 ಈ ರೀತಿ ಕಂಬನ ಮಾಡ್ಕೋಬೇಕು. ನೋಡಿ, ಸೀರೆನ ಆ ರೀತಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ, ಸೊ ರಿಂಗ್ ನಾವು ಯಾವ ಕಡೆ ತಿರುಗಿಸ್ಕೊಳ್ತಾ ಇರ್ತೀವೋ ಆ ಕಡೆ ಅದು ಟರ್ನ್ ಆಗುತ್ತೆ ಈಸಿಯಾಗೆ. ಜರುಗಿಸ್ಕೊಂಡು ನಾವು ಕಂಬಗಳನ್ನ ಹಾಕ್ಕೊಂಡೋಗ್ಬೇಕು ಫ್ರೆಂಡ್ಸ್. ಈ ಕಡೆ ನಾವು ಹಾಫ್ ರಿಂಗ್ ನಾವು ಇವಾಗ ಫಿಲ್ ಮಾಡ್ತಾ ಇದ್ದೀವಿ ಅಲ್ವಾ, ಆ ಕಡೆ ನಮಗೆ 12 ಇಡಿಸುತ್ತೆ. ಸೊ
12 ಕಂಬ ನಾನು ಹಾಕ್ಕೊಳ್ತಾ ಇದ್ದೀನಿ. 12 ಕಂಬ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ 12ರಿಂದ 13 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಇದರಲ್ಲಿ. ಸೊ 12 to 13 ಕೂಡ ನಾವು ಹಾಕ್ಕೋಬೋದು ಕಂಬಗಳನ್ನ. ಸೊ ಇವಾಗ ಹಾಫ್ ಫಿಲ್ ಆಯಿತು. 12 to 13 ಡಬಲ್ ಕ್ರೋಶೆ ಹಾಫ್ ರಿಂಗ್ ಫಿಲ್ ಆಗುತ್ತೆ. ಮತ್ತು ಇವಾಗ ಏನು ಮಾಡಿ ನೋಡಿ, ಈ ರೀತಿ ಹಾಫ್ ಆಯ್ತಲ್ಲ, ಅಲ್ಲಿ ಮಧ್ಯದಲ್ಲಿ ದಾರ ಬಂದಿರುತ್ತೆ ಬೀಡ್ಗೆ ಜಾಯಿನ್ ಆಗಿರೋದು. ಸೊ ನೋಡಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು ನೆಕ್ಸ್ಟ್ ಹಾಫ್ಗೆ. ಸೊ ನೆಕ್ಸ್ಟ್ ಹಾಫ್ಗೆ ಅಂದರೆ ಅಲ್ಲಿ ಮಧ್ಯದಲ್ಲಿ ದಾರ ಒಂದು ಗ್ಯಾಪ್ ಬರುತ್ತಲ್ಲ, ಅದೇನು ಗೊತ್ತಾಗಲ್ಲ ನೋಡಿ. ನೋಡಿ ಗ್ಯಾಪ್ಗೆ ನೋಡಿ, ನೆಕ್ಸ್ಟ್ ಹಾಫ್ ರಿಂಗನ್ನ ಲೆಫ್ಟ್ ಹ್ಯಾಂಡಲ್ಲಿ ಚೂರು ಟರ್ನ್ ಮಾಡ್ಕೋತೀವಿ. ಟರ್ನ್ ಅಂದರೆ ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್, ನೀವೇನು ಟರ್ನ್ ಮಾಡೋ ಕೆಲಸ ಇರಲ್ಲ. ಜಸ್ಟ್ ಹಿಂಗೆ ನೋಡಿ, ಈ ರೀತಿ ಇಟ್ಕೋಬೇಕಷ್ಟೆ. ಆ ಸೈಡ್ದು ಈ ಸೈಡ್ಗೆ ಅಂದರೆ ಕೆಳಗಡೆ ಇರೋ ರಿಂಗ್ ಮೇಲ್ಗಡೆ ಮಾಡಿ, ಮೇಲ್ಗಡೆ ಇರೋದು ಕೆಳಗಡೆ ಮಾಡಿಕೊಂಡ್ರೆ ಕಂಬಗಳು ಫಿಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅಷ್ಟೇ ಮಾಡಬೇಕಿರೋದು. ಜಸ್ಟ್ ಅದು ಈ ಥರ ಟರ್ನ್ ಆಗುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ತಿರುಗಿಸ್ಕೊಂಡ್ರೆ. ಆ ರೀತಿ ತಿರುಗಿಸ್ಕೊಂಡು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಹೇಳೋದು ಅರ್ಥ ಆಗ್ತಾಯಿದೆ ಅನ್ಕೋತೀನಿ ಫ್ರೆಂಡ್ಸ್. ಜಸ್ಟ್ ಆ ರಿಂಗನ್ನ ಸ್ವಲ್ಪ ಜರುಗಿಸ್ಕೊಳ್ಳಿ ಅಷ್ಟೇ. ಅದು ಆವಾಗ ನಮಗೆ ಫುಲ್ ರಿಂಗ್ ಕವರ್ ಮಾಡ್ಕೊಳ್ಳೋಕ್ಕೆ ಆರಾಮಾಗುತ್ತೆ. ಇಲ್ಲೂ ಕೂಡ ಒಂದು 12ರಿಂದ 13 ಫ್ರೆಂಡ್ಸ್. ಇದು ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ಕರೆಕ್ಟಾಗಿ ರಿಂಗು ಫಿಲ್ ಆಗಬೇಕು. ಒಂದು 24ರಿಂದ 25, 26ವರೆಗೂ ನಮಗೆ ಕಂಬಗಳು ಮಾಡಿದ್ರೆ ಈ ರಿಂಗು ಫಿಲ್ ಆಗುತ್ತೆ, ಈ ಸೈಜ್ ರಿಂಗು. ಸೊ ಈ ರೀತಿ ಫುಲ್ ಕಂಪ್ಲೀಟಾಗಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡ್ಮೇಲೆ ನೋಡಿ, ಮಧ್ಯದಲ್ಲಿ ಫುಲ್ ಟೈಟಾಗಿ ಬೀಡ್ ಕೂತ್ಕೊಳ್ತು. ಇದು ಕೂಡ ಕಂಪ್ಲೀಟ್ ಆಯಿತು ಅಲ್ವಾ. ಇವಾಗ ಇದು ಡೈರೆಕ್ಟಾಗಿ ಕೂಡ ಲಾಕ್ ಹಾಕ್ಬೋದು, ಇಲ್ಲ ಸ್ವಲ್ಪ ದಾರ ತೆಗೆದೆ ಅಲ್ವಾ. ಇಲ್ಲಿ ನೋಡಿ 2 ಚೈನ್ ಸ್ಟಾರ್ಟಿಂಗ್ ಹಾಕಿದ್ದೆ ನೋಡಿ, ಅಲ್ಲಿ ಹೋಗಿಬಿಟ್ಟು ನೀಡಲ್ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಬಂದು ಲಾಕ್ ಮಾಡ್ತೀನಿ. ಸೊ ಈ ರೀತಿನಾದ್ರು ಹಾಕ್ಬೋದು, ನಾರ್ಮಲಾಗಿ ಲಾಕ್ ಮಾಡ್ತೀವಿ ಅಲ್ಲ. ನೆಕ್ಸ್ಟ್ ರಿಂಗಲ್ಲಿ ನಾರ್ಮಲಾಗಿ ಲಾಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಜಸ್ಟ್ ಒಂದು ಲಾಕ್ ಹಾಕಿದೆ. ಇವಾಗ ಇದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಟರ್ನ್ ಮಾಡಿಬಿಟ್ಟು ನಾವು ನೋಡಿ, ನೀಡಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇವಾಗ ಲಾಕ್ ಮಾಡ್ಕೊಳ್ಳೋಣ. ಸೀರೆಗೆ ಈ ರೀತಿ ಕಾಣಿಸುತ್ತೆ ನಮಗೆ ಒಂದು ರಿಂಗ್. ಇವಾಗ ನೋಡಿ, ಸೊ ಇದು ಇನ್ನೂ ಕ್ಲಿಯರಾಗಿ ಕಾಣುತ್ತೆ ಅಂತ ಬೇಸ್ ಚೇಂಜ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ಟಿಫ್ ಆಗಿರುತ್ತೆ. ನಾವು ರಿಂಗ್ ಫುಲ್ಲು ಈ ಥರ ರೊಟೇಟ್ ಮಾಡ್ಕೊಂಡು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬಂದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಸ್ವಲ್ಪ ಒಳಗಡೆಗಾದರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ಟೈಟಾಗಾದರೂ ಪರವಾಗಿಲ್ಲ. ಸೊ ನೀವು ಲಾಕ್ ಮಾಡ್ಕೊಳ್ಬೋದು. ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆಗುತ್ತೆ. ಸೊ ಈ ರೀತಿ ಕಾಣಿಸುತ್ತೆ. ಅಲ್ಲಿ 5 ಚೈನ್, ಅಲ್ಲಿ ಕೂಡ 5 ಚೈನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೆಕೆಂಡ್ ಟೈಮು ಆ 5 ಚೈನ್ ಕವರ್ ಆಗುತ್ತೆ ನೋಡಿ. ಸೊ ಅದು ಅಲ್ಲಿಂದ ನಾನು ಇಲ್ಲಿಂದ ಬರೀ 3 ಚೈನ್ಸ್ನ ಹಾಕ್ಕೊಳ್ತೀನಿ. ಒಂದು 3 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಏನಕ್ಕೆ ಅಂದರೆ, ಸೊ ಆ ಸೈಡ್ ನಾವು 5 ಚೈನ್ ಏನು ಹಾಕಿದ್ದೀವಿ ರಿಂಗ್ ಪಕ್ಕ, ಸೊ ಅದು ನಮಗೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಒಂದು ಸ್ವಲ್ಪ ರಿಂಗ್ ಕವರ್ ಆಗಿರುತ್ತೆ, ಒಂದು ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು 3 ಚೈನ್ ಈ ಸೈಡ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ನಮ್ಮ ರೈಟ್ ಸೈಡು 5 ಚೈನ್ನ ಹಾಕ್ಕೊಂಡಿದ್ದೀವಿ ಅಲ್ಲ, ಆ 5 ಚೈನ್ ಹಾಕ್ಕೋಬೋದು. ನಾನು 4 ಚೈನ್ ತೋರಿಸ್ದೆ. ಸೊ ಇನ್ನೊಂದು ಸತಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ 5 ಚೈನ್, 5 ಚೈನ್ ಹಾಕಿ ಈಗ ಸಿಂಗಲ್ ಕ್ರೋಶೆ, ಇನ್ನೊಂದು ಕಡೆ ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗ್ ಮಾತ್ರ 2 ಸತಿ 5 ಚೈನ್ ಹಾಕ್ತೀನಿ. ಒಂದು ಸತಿ 5 ಚೈನ್ ಹಾಕಿ, 2 ಸತಿ ಸಿಂಗಲ್ ಕ್ರೋಶೆ ಹಾಕಿ, ಮತ್ತೆ 5 ಚೈನ್ ಹಾಕ್ತೀನಿ. ಇವಾಗ ಕೂಡ ರಿಂಗ್ ಆದಮೇಲೆ 1 ಸತಿ 3 ಚೈನ್, 2 ಸತಿ 5 ಚೈನ್, ಆ ರೀತಿ ಹಾಕ್ಕೊಂಡು ಹೋಗಬೇಕು. ಇದು ಸ್ವಲ್ಪ ಬೇಸ್ ಲೈನ್ ಸ್ವಲ್ಪ ಇದೇ ರೀತಿ ಇದೆ ಫ್ರೆಂಡ್ಸ್. ಇವಾಗ ನಾನು ದಾರ ತೆಗಿತಾ ಇದ್ದೀನಿ. ಮತ್ತೆ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಾವು ಹಾಕಿದ್ರೆ ಸ್ಪೀಡಾಗಿ ಆಗೋಗುತ್ತೆ. ಸೊ ನೋಡಿ, ಇವಾಗ ದಾರಕ್ಕೆ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್, ಇಲ್ಲಿಂದ 2 ಚೈನ್ ಹಾಕೋದು ನೋಡಿ. ಹಾಫ್ ಪೂರ್ತಿ ನಾನಿವಾಗ 12 ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ, 12ರಿಂದ 13. ಸೊ ನೋಡ್ಕೊಳ್ಳಿ ನಿಮಗೆ ಎಷ್ಟು ಇಡಿಸುತ್ತೆ ಕರೆಕ್ಟಾಗೆ. ಸೊ ಈ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋದು.
ಫುಲ್ ಹಾಫ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಫ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ ಹಾಫ್ ನೋಡಿ ಈ ಥರ ರೊಟೇಟ್ ಮಾಡ್ಕೊತೀನಿ. ಜಸ್ಟ್ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನನಗೆ ಆ ಕಡೆ ಬೇಕಲ್ಲ ನಮಗೆ ಗ್ಯಾಪು, ಕಂಬಗಳನ್ನ ಫಿಲ್ ಮಾಡೋಕ್ಕೋಸ್ಕರ ಆ ರೀತಿ ಸ್ವಲ್ಪ ಜರುಗಿಸ್ಕೊಂಡು ನೋಡಿ, ಈ ರೀತಿ ಜರುಗಿಸ್ಕೊಂಡು ಅದೇನು ಕಷ್ಟ ಆಗಲ್ಲ ಫ್ರೆಂಡ್ಸ್, ಟೈಟಾಗಿ ಏನಿರಲ್ಲ ನಿಮಗೆ, ಈಸಿಯಾಗಿ ಅದು ರೊಟೇಟ್ ಆಗುತ್ತೆ. ಫುಲ್ ಹಾಕ್ಕೊಳ್ತೀನಿ. ಈ ಥರ ಫುಲ್ ಹಾಕಿದ್ಮೇಲೆ ಇವಾಗ ನಾರ್ಮಲ್ ಲಾಕ್ ಮಾಡ್ತೀನಿ. ನೋಡಿ ಸ್ಟಾರ್ಟಿಂಗ್ ಒಂಥರ ಡಿಫ್ರೆಂಟಾಗಿ ತೋರಿಸ್ದೆ. ಈ ರೀತಿ 2 ಚೈನ್ಸ್ದು ಗ್ಯಾಪ್ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಿದ್ದು ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ಸೇರಿ 1 ಮಾಡ್ತೀನಿ. 2 ದಾರ ಸೇರಿ ಇವಾಗ ಲಾಕ್ ಮಾಡೋದು. ಆ ರೀತಿ ಹಾಕಿದ್ರೂ ಪರವಾಗಿಲ್ಲ, ಈ ರೀತಿ ಹಾಕಿದ್ರೂ ಪರವಾಗಿಲ್ಲ. ಸೊ ಹೆಂಗಿದ್ರೂ ಒಂದೇ ಥರ ಕಾಣಿಸುತ್ತೆ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಅಲ್ಲಿಂದ 3 ಚೈನ್ ಹಾಕಿ ಲಾಕ್ ಮಾಡಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಹಾಕೋಣ. ಮತ್ತೆ ಇಲ್ಲಿ 5 ಚೈನ್ ಹಾಕಿ 2 ಸತಿ ಸಿಂಗಲ್ ಕ್ರೋಶೆ. ಈ ಮಧ್ಯದ 5 ಚೈನ್ ಆ ಸೈಡ್ ಈ ಸೈಡು 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಒಂದೊಂದು ಸತಿನೇ ಹಾಕೋಬೋದು. ಸೊ ಕುಚ್ಚಿಗೆ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಮತ್ತೆ 5 ಚೈನ್ ಹಾಕೋತೀನಿ. ಸೊ 3 5 5 ಒಂದು ರಿಂಗು ಆ ಥರ ಹಾಕ್ಕೊಂಡು ಹೋಗಬೇಕು. ಬೇಸ್ ಲೈನು ಸ್ಟಾರ್ಟಿಂಗ್ ಮಾತ್ರ 2 ಸರ್ತಿ 5 5 ಚೈನು, 1 ರಿಂಗು. ಮತ್ತು ರಿಂಗ್ ಆದ ತಕ್ಷಣ 3 ಚೈನ್ 5 ಚೈನ್ ನೋಡಿ. ಈ ರೀತಿ ಇದು ಫ್ಲಿಪ್ ಆಗ್ತಾ ಇರುತ್ತೆ, ಅಂದರೆ ರಿಂಗು ಈ ಥರ ಬೆಂಡ್ ಆಗ್ತಾ ಇರುತ್ತೆ. ಲಾಸ್ಟಿಗೆ ಹೇಳ್ತೀನಿ, ಸೆಕೆಂಡ್ ಲೈನ್ ಆದ ತಕ್ಷಣ ಅದು ಫಿಕ್ಸಾಗಿ ಕೂತ್ಕೊಳ್ಳುತ್ತೆ ನೋಡಿ ಸ್ಟಾರ್ಟಿಂಗು. ಸೊ ರಿಂಗು ಫುಲ್ ಕರೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರಿಂಗ್ ಮಾತ್ರ. ಬಟ್ ಈ ರೀತಿ ಎದೊಳ್ತಾ ಇರುತ್ತೆ ಅದು. ಸೊ ತೋರಿಸ್ತೀನಿ ಎಂಡಿಂಗಲ್ಲಿ ನೋಡಿ, ಈ ಥರ ಎದೊಳ್ತಾ ಇರುತ್ತೆ ಸೈಡಿಂದ ನೋಡಿ. ಈ ರೀತಿ ಎದೊಳ್ತಾ ಇರುತ್ತೆ. ಬಟ್ ಪರವಾಗಿಲ್ಲ, ಏನು ಅದು ಹೊರೆ ಆಗೋದು ಬೇಡ. ಅದೇ ರೀತಿಯೇ ಬರೋದು. ಸೆಕೆಂಡ್ ಸ್ಟೆಪ್ ಆದ ತಕ್ಷಣ ಫುಲ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇನ್ನೊಂದೇನೆಂದರೆ ಇದೇ ರಿಂಗ್ಸಿಗೆ ಕುಚ್ಚು ಕೂಡ ಕಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ರಿಂಗು ನಾನು ತೋರಿಸ್ದೆ ಅಲ್ವಾ, ಆ ರೀತಿ ಎದೊಳ್ತಾ ಇರುತ್ತೆ. ಬೇಕಂದರೆ ನಾವು ಗಮ್ ಪೇಸ್ಟ್ ಮಾಡ್ಕೊಂಡು ಸ್ಟಿಕ್ ಮಾಡಿ ಬರೀ ಜಸ್ಟ್ ಇದೇ ಒಂದೇ ಸ್ಟೆಪ್ ಕೂಡ ನಾವು ಮಾಡ್ಕೊಂಡು ಕುಚ್ಚು ಕಟ್ಕೊಂಡು ಕೊಡ್ಬೋದು ಕಸ್ಟಮರ್ಸ್ಗೆ. ಸೊ ಬರೀ ಇದೇ ಡಿಸೈನ್ ಕೂಡ ನಾವು ಕುಚ್ಚು ಕಟ್ಕೋಬೋದು. ಬಟ್ ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ನಾನು ಇನ್ನೊಂದು ಸ್ಟೆಪ್ ಕೂಡ ಹಾಕ್ಕೊಳ್ತೀನಿ ನೋಡಿ. 2 ಸತಿ ಸಿಂಗಲ್ ಕ್ರೋಶೆ ಆಯಿತು. 3 ಚೈನ್ ಆದಮೇಲೆ ಇಲ್ಲಿ ಒಂದೇ ಟೈಮ್ 5 ಚೈನ್ ಕರೆಕ್ಟಾಗಿ ಬಂದಿದೆ ನಮಗೆ. ಲಾಸ್ಟಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಕೂಡ ಸೊ ಕುಚ್ಚದೆ ನಾನು ತೊಗೊಂಡಿದ್ದೆ. ಇಲ್ಲಿ ಕೂಡ ಕುಚ್ಚು ಕೂಡ ಎಂಡ್ ಆಗ್ತಾಯಿದೆ. ಸೊ ಇಲ್ಲಿ 1-2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ ನೋಡಿ. 5 ಚೈನ್ಸ್ ಎಕ್ಸ್ಟ್ರಾ ಹಾಕ್ತೆ ನಾನು. ಇದನ್ನು ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ನೀಡಲ್ನ ಎಳ್ಕೊಳ್ತೀನಿ, ಟೈಟ್ ಮಾಡ್ಕೋತೀನಿ. ಸೊ ಅದನ್ನು ಲಾಸ್ಟಲ್ಲಿ ಸೆಕೆಂಡ್ ಸ್ಟೆಪ್ ಆದಮೇಲೆ ಕುಚ್ಚಿಗೆ ಸೇರಿಸ್ಕೊಂಬಿಡೋಣ ಫ್ರೆಂಡ್ಸ್. ಇದು ಈ ರೀತಿ ಆಗಿದೆ ರಿಂಗ್ಸ್ ನೋಡಿ. ಈ ಥರ ಎಲ್ಲ ಬೆಂಡ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಆದಮೇಲೆ ಫುಲ್ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಎದೊಳ್ತಾ ಇರುತ್ತೆ ಅದು. ಸೊ ಏನೂ ಪರವಾಗಿಲ್ಲ, ಇನ್ನೊಂದು ಸ್ಟೆಪ್ ಆಗೋಗಂಟ ಅದು ಹಾಗೆ ಇರಲಿ. ಈ ರೀತಿ ನೋಡೋಕ್ಕೆ ಮಾತ್ರ ಫಿನಿಶಿಂಗ್ ಈ ಥರ ರೌಂಡಾಗಿ ನೀಟಾಗಿ ಬಂದಿರಬೇಕು. ಡಬಲ್ ಕ್ರೋಶೆ ಒಂದೇ ಲೆಂತಲ್ಲ, ಆದಷ್ಟು ಹಾಗಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಪಲ್ಲು ಕಲರ್ ದಾರ ತೊಗೊಂಡಿದ್ದೀನಿ. ಇದು 6 ಎಳೆನ ತೊಗೊಂಡಿದ್ದೀನಿ. ಬೇಕಂದರೆ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಕೂಡ ತೊಗೋಬೋದು, ಅಂದರೆ 7 ಎಳೆಗಳು ಕೂಡ ತೊಗೋಬೋದು. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈ 5 ಚೈನ್ ಒಳಗಡೆ ಒಂದು ಸತಿ ಕೂಡ ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಆಮೇಲೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ. ಅದು ಕುಚ್ಚು ಕಟ್ಕೊಳ್ಳೋಣ ಅಲ್ಲಿ. ಸೊ 5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ. 4 5. ಸೊ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆಗೆ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಸಿಂಗಲ್ ಕ್ರೋಶೆ ಹಾಕಿದ್ದಲ್ವ, ನಾನಿಲ್ಲಿ 1 ಮಾಡ್ಕೊಳ್ತೀನಿ. ಆದಮೇಲೆ ಸೊ ಅದ್ರ ಇನ್ನೊಂದ್ರ ಮೇಲೆ ಒಂದು ಸತಿ ಸಿಂಗಲ್ ಕ್ರೋಶೆ ಬೇಕಂದರೆ ಮಾಡ್ಬೋದು, ಇಲ್ಲ ಪಕ್ಕದಲ್ಲಿ 5 ಚೈನ್ ಇತ್ತಲ್ವ ಫ್ರೆಂಡ್ಸ್, ಅದ್ರ ಒಳಗಡೆ ನಾನು ಮಾಡ್ಕೊಳ್ತೀನಿ ನೋಡಿ. ಪಕ್ಕದಲ್ಲಿ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ.
ಒಂದು ಸತಿ ಆದಮೇಲೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ. ನೆಸೆಸರಿ ಇಲ್ಲ ಫ್ರೆಂಡ್ಸ್, ಅಂದರೆ ಗ್ಯಾಪ್ ಅನಿಸಿದ್ರೆ ನಿಮ್ಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ, ಒಂದೇ ಟೈಮ್ ಸಾಕು ಸಿಂಗಲ್ ಕ್ರೋಶೆ. ನೋಡಿ ಒಂದೇ ಟೈಮು, ನಾನು ಒಂದೇ ಟೈಮ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಸೀರೆ ಇದೆ ನೋಡಿ, ಬಟ್ಟೆಯಿಂದ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಪಕ್ಕದಲ್ಲಿ. ಸೊ ಬಟ್ಟೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿ ಈ ಸೈಡ್ ರಿಂಗು ನಮಗೆ ಎದೊಳ್ತಾ ಇರುತ್ತೆ, ಸೊ ಮೇಲಕ್ಕೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬಟ್ಟೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇದೊಂದು ಎಕ್ಸ್ಟ್ರಾ ಇದಕ್ಕೆ ಮಾಡಬೇಕು ಫ್ರೆಂಡ್ಸ್, ಈ ಸೈಡ್ ಮಾತ್ರ. ಸೊ ಬಟ್ಟೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ. ಈಗ ನೋಡಿ, ಇವಾಗ ರಿಂಗ್ ಒಳಗಡೆ ನೋಡಿ ಫ್ರೆಂಡ್ಸ್, ಕಂಬಗಳಿರುತ್ತೆ ಅಲ್ವಾ, ಮೇಲೆ ಕಂಬದ ಮೇಲೆ ಹೋಲ್ ಇರುತ್ತೆ. ಸೊ ಆ ಹೋಲಿಗೆ ಒಂದು ಕಡೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಳೋದು. ಸೊ ಹಾಫ್ ಡಬಲ್ ಕ್ರೋಶೆ ಆದರೂ ಸ್ಟಾರ್ಟಿಂಗೇ ಮಾಡ್ಬೋದು. ಸ್ವಲ್ಪ ದಾರ ತೆಗೆದು ಒಂದು ಚಿಕ್ಕ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಚಿಕ್ಕ ಬೀಡನ್ನ ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ಇವಾಗ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಕಂಬದ ಮೇಲೆ ಹೋಲ್ಗಳು ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ, ಕಾಣಿಸುತ್ತೆ ನಿಮಗೆ. ಸೊ ಆ ಹೋಲಿಗೆ ನಾನು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ತರ್ತೀನಿ. 3 ದಾರ ಇರುತ್ತೆ, ಈ 3 ದಾರನೂ ಸೇರಿ ಒಂದು ಮಾಡ್ಕೋತೀನಿ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಬೇಕಂದರೆ ಸ್ಟಾರ್ಟಿಂಗ್ ಕೂಡ ನೀವು ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋಬೋದು. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಬೇಕು ನೋಡಿ, ಅಲ್ಲಿಗೆ ಹೋಲ್ ಇದೆಲ್ಲ. ಸೊ ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಈ 3 ದಾರ ಸೇರಿ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ, ಕರೆಕ್ಟಾಗಿ ಅಲ್ಲಿ ಹಾಫ್ ಎಲ್ಲಿಗೆ ನಿಮಗೆ ಈಗ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿ ಅನ್ನಲ್ಲ, ಅದಾದ ತಕ್ಷಣ ಯಾವ ಕಂಬದ ಮೇಲೆ ಹೋಲ್ ಸಿಗುತ್ತೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸುಮ್ಮನೆ ಹಾಗೆ ಎತ್ಕೊಳ್ಳೋದು, ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆ ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡೋದು, ಮತ್ತು ಬೀಡಿ ಇನ್ಸರ್ಟ್ ಮಾಡಬೇಕು, ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಒಂದು ಬೀಡು ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ಕಂಬಕ್ಕೂ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಸೊ ತುಂಬ ಸ್ಮಾಲ್ ಸೈಜ್ ಬೀಡು ಬೇಡ ಫ್ರೆಂಡ್ಸ್, ನೆಕ್ಸ್ಟ್ ಸೈಜ್ ಇದು ತುಂಬ ಸ್ಮಾಲ್ ಇರುತ್ತಲ್ಲ ಅದರ ನೆಕ್ಸ್ಟ್ ಸೈಜು. ಸೊ ಮೀಡಿಯಮ್ ಸೈಜು ಬೇಡ, ತುಂಬ ದೊಡ್ಡದಾಗುತ್ತೆ. ಇದೇ ಸೈಜ್ ಹಾಕಿ ಕರೆಕ್ಟಾಗಿರುತ್ತೆ. ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು, ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಕೂಡ ನಾವು ಹೀಗೆ ಮಾಡ್ಕೊಂಡು ಹೋಗೋಣ. ಸೊ ನೋಡಿ, ಇಲ್ಲಿ ನಾನು ಎಷ್ಟು ಹಾಕ್ತೀನಿ ಅಂದರೆ 11 ಬೀಡ್ಸ್ ಬರೋ ಗಂಟ ನಾನು ಹಾಕ್ತೀನಿ ಫ್ರೆಂಡ್ಸ್. 11ರಿಂದ 12 ಹಾಕ್ಕೋಬೋದು. 12 ಬೀಡ್ಸ್ ಅನಿಸುತ್ತೆ, 12 ಬೀಡ್ಸ್ ಬರೋ ಗಂಟ ನಾನು ಹಾಕ್ಕೊಳ್ತೀನಿ ಇದು. ಸೊ ನಾನು ಇಲ್ಲಿ 12 ಹಾಕಿದ್ದೀನಿ, 11 ಕೂಡ ಹಾಕ್ಬೋದು, 12 ಕೂಡ ಹಾಕ್ಕೋಬೋದು. 13 ಬೇಡ, 11 to 12 ಬೀಡ್ಸ್ ಇಡ್ಸುತ್ತೆ ಇದಕ್ಕೆ. ಸೊ ನೋಡಿ ಎಲ್ಲಿ ಗಂಟ ಆಗುತ್ತೆ, ಲಾಸ್ಟ್ ಗಂಟ 12 ಬೀಡ್ಸ್ ಆಯಿತು ಫ್ರೆಂಡ್ಸ್ ಇಲ್ಲಿ. ಸೊ ನಾನು ಹೇಳ್ದೆ ಅಲ್ಲ 12 ಕಂಬ ಅಥವಾ 13 ಕಂಬ ಹಾಕ್ಕೊಂಡಿರ್ತೀನಿ ಅಂತ. ಸೊ ಅದಕ್ಕೆ 12 ಬೀಡ್ಸ್ ಕರೆಕ್ಟಾಗಿ ಇಡಿಸ್ತು ನೋಡಿ. ಲಾಸ್ಟಿಗೆ ನಾನು ಲಾಕ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ರೌಂಡಾಗೆ. ಈ ರಿಂಗ್ ಬೀಡ್ಸ್ ಏನಿದೆ ಹಾಫ್ ಕರೆಕ್ಟಾಗಿದು ಕರೆಕ್ಟಾಗಿ ಫಿಲ್ ಆಗುತ್ತೆ 12 ಬೀಡ್ಸು. ಇವಾಗ ನಾವು ಸೊ ಇನ್ನೂ ಒಂದು ಇಡಿಸ್ತಾ ಇದ್ದೀವಿ ಫ್ರೆಂಡ್ಸ್, ಅಂದರೆ 12 ಬೀಡ್ಸ್ ಫ್ರೆಂಡ್ಸ್, ಆವಾಗಲೇ 11 ಆಗಿತ್ತು, ಇವಾಗ 12 ಹಾಕೋತಾ ಇದ್ದೀನಿ. ನಾನು ಚೆಕ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಅಲ್ಲಿ 3 ಚೈನ್ ಗ್ಯಾಪ್ ಇತ್ತು ಅಲ್ವಾ, ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಗ್ಯಾಪ್ ಒಳಗಡೆ ಸೊ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಇವಾಗ ಯಾವ ರೀತಿ ಬಂದಿತ್ತು ನಮಗೆ, ಸೀರೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅಲ್ಲೂ ಕೂಡ ನಾವು ಸೀರೆಯಿಂದ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಬೋದು. ಬೇಡ ಅಂದರೆ ಈ 3 ಚೈನ್ ಏನಿದೆ ಅದ್ರ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಬೋದು. ಆದಷ್ಟು ಇಲ್ಲೊಂಚೂರು ಅಡ್ಜಸ್ಟ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ. ಸೊ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಬಂದಿತ್ತಲ್ಲ, ಸೊ ಅದಕ್ಕೋಸ್ಕರ ಇಲ್ಲೂ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ನೋಡಿ, ಈ 2 ಸಿಂಗಲ್ ಕ್ರೋಶೆ ಮಧ್ಯೆ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 ಸಿಂಗಲ್ ಕ್ರೋಶೆ,
ಮತ್ತು ಈ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಇಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಬಟ್ಟೆ ಸೇರಿಸಿ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಇಲ್ಲಿ ಬಟ್ಟೆಗೆ. ಸೊ ಏನಕ್ಕೆ ಅಂದರೆ ಫ್ರೆಂಡ್ಸ್, ಇದು ರಿಂಗ್ ಎಲ್ಲ ಟ್ವಿಸ್ಟೆಡ್ ಥರ ನಾವು ಮಾಡಿರೋದಲ್ವಾ, ಸೊ ಕರೆಕ್ಟಾಗಿ ನಮಗೆ ಕುತ್ಕೊಳ್ಳಿ, ರೌಂಡು ಸೀರೆ ಮೇಲೆ ನೀಟಾಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ರೀತಿ ಬಟ್ಟೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀಟಾಗೆ ಫಿಟ್ಟಾಗಿ ಕುತ್ಕೋಬೇಕಲ್ವಾ, ರಿಂಗೆಲ್ಲ ಎದೊಳ್ಬಾರ್ದು. ಸೊ ಸೀರೆ ಮೇಲೆ ನೀಟಾಗಿರಬೇಕು ಅಂತ ನಾನು ಬಟ್ಟೆಯಿಂದ ಸಿಂಗಲ್ ಕ್ರೋಶೆ ಮಾಡಿದೆ. ಅಲ್ಲಿಂದ ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ ಒಂದು ಹಾಫ್ಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೀವು ಚೆಕ್ ಮಾಡ್ಕೋಬೋದು ನೀಟಾಗೆ. ಆ ಸೈಡ್ ಹಾಫ್ಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಹಾಫ್ಗೆ ನಾವು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಕಂದರೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಆದರೂ ಹಾಕ್ಬೋದು, ಹಾಫ್ ಡಬಲ್ ಕ್ರೋಶೆ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ಅದಾದ ತಕ್ಷಣ ಬೀಡ್ ಆದಮೇಲೆ ಫುಲ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಈಗ ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಸತಿಗೆ 2-3 ಬೀಡ್ಸ್ನ ತೊಗೊಳ್ಳಿ ನೀವು, ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು ಈ 3 ದಾರ ಸೇರಿ ಒಂದು ಮಾಡೋದು, ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಹಾಫ್ ಡಬಲ್ ಕ್ರೋಶೆ ಟೈಪ್ ನೀಡಲ್ ಹಾಕಿ ದಾರ ತಂದು 3 ದಾರ ಸೇರಿ ಒಂದು ಮಾಡೋದು, ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋದು. ಈ ರೀತಿ 12 ಬೀಡ್ಸ್ನ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. 12 ಬೀಡ್ಸ್ನ ನಾನು ಮಾಡ್ತೀನಿ ನೋಡಿ. ಇಲ್ಲಿ 12 ಬೀಡ್ಸ್ ಆಯಿತು ಅಲ್ವಾ ಇವಾಗ. ಸೊ 12 ಬೀಡ್ಸ್ ಆದಮೇಲೆ ಇಲ್ಲಿ ನೆಕ್ಸ್ಟ್ 3 ಚೈನ್ ಹಾಕಿದ್ವು ಅಲ್ವಾ, ಅಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸೊ ಅಲ್ಲಿಂದ ನಾವು 5 ಚೈನ್ಸ್ನ ಹಾಕ್ಕೊಂಡು ಹೋಗೋಣ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಆದ ತಕ್ಷಣ 5 ಚೈನ್ ಹಾಕ್ಕೊಂಡು ಹೋಗೋಣ. ಸೊ ನೋಡಿ ಸ್ಟಾರ್ಟಿಂಗು ಎಂಡಿಂಗು ಆದಷ್ಟು ಒಂದೇ ರೀತಿ ಇದ್ದರೆ ನೀಟಾಗೆ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. ಸೊ ಇದು 2 ಸ್ಟೆಪ್ ಆಗಿರೋದ್ರಿಂದ ಫ್ರೆಂಡ್ಸ್ ಸ್ವಲ್ಪ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗು ಎಂಡಿಂಗು ಸಿಂಗಲ್ ಕ್ರೋಶೆಗಳು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬೇಸ್ ಲೈನಲ್ಲಿ ಅಷ್ಟೇ, ರಿಂಗ್ ಆದ ತಕ್ಷಣ 3 ಚೈನ್ 5 ಚೈನ್ 5 ಚೈನ್ ಈ ರೀತಿ ಬೇಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇಸು. ಸೊ ಅದು ಕೂಡ ಫಾಲೋ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ದೂರ ನೀವು ಒಂದು 2-3 ರಿಂಗ್ ಹಾಕೋಷ್ಟರಲ್ಲೇ ನಿಮಗೆ ಕೌಂಟಿಂಗ್ಸ್ ನೀಟಾಗಿ ಗೊತ್ತಾಗುತ್ತೆ, ಯಾವ ಕನ್ಫ್ಯೂಷನ್ ಕೂಡ ಇರಲ್ಲ. ನೋಡಿ ಬಟ್ಟೆಯಿಂದ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಮತ್ತು ಬಟ್ಟೆಯಿಂದ ಸಿಂಗಲ್ ಕ್ರೋಶೆ ಆದ ತಕ್ಷಣ ಸುಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ರಿಂಗ್ ಪ್ಲೇಸ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಯಾವ ಕಂಬದ ಮೇಲೆ ನೋಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ ಹಾಕಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು, ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಮತ್ತು ಹಾಫ್ ಡಬಲ್ ಕ್ರೋಶೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಪೂರ್ತಿ 12 ಬೀಡ್ಸ್ನ ನಾವು ಹಾಕ್ಕೋಬೇಕಾಗತ್ತೆ. 12 ಬೀಡ್ಸ್ನ ನಾವು ಹಾಕ್ಕೊಂಡು ಪ್ರತಿ ಆರ್ಚಿಗೆ 12 ಬೀಡ್ಸ್ನ ಹಾಕ್ಕೋಬೇಕು. ಅಂದರೆ ಇದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು 12 ಕಂಬ ಅಥವಾ 13 ಕಂಬ ಹೇಳಿದೆ ಅಲ್ಲ, ಸೊ ಕರೆಕ್ಟಾಗಿ ಬರುತ್ತೆ ನಿಮಗೆ. ಮತ್ತು ಇದು ಆದಮೇಲೆ ಅಲ್ಲಿ ಪಕ್ಕದಲ್ಲಿ 3 ಚೈನ್ಸ್ ಇತ್ತು ಅಲ್ವಾ, ಅಲ್ಲಿ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ ಇವಾಗ. ಅಲ್ಲಿ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಬೇಕಾದರೆ ಆ ಗ್ಯಾಪಲ್ಲಿ ಕೂಡ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲಾಂದರೆ 3 ಟೈಮ್ಸ್ ಆಗೋ ಥರ ಕೂಡ ಮಾಡ್ಕೋಬೋದು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿ 2 ಕರೆಕ್ಟಾಗಿರುತ್ತೆ ನಿಮಗೆ ಸಿಂಗಲ್ ಕ್ರೋಶೆ ಮಾಡಿದ್ರೆ, 3 ಕರೆಕ್ಟಾಗಿರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ. ಸುಕ್ಕು ಮಾತ್ರ ಸೀರೆ ಸುಕ್ಕು ಬರಬಾರ್ದು. ಸೊ ಆ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೀರೆಗೆ ಬಟ್ಟೆಯಿಂದ ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಮಾತ್ರ, ಅಂದರೆ ನಮ್ಮ ರಿಂಗ್ ರೈಟ್ ಸೈಡಿಂದ ಮಾತ್ರ ನಾವು ಆ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ರೀತಿ ನೀಟಾಗೆ ನಾವು 12 ಬೀಡ್ಸ್ನ ಹಾಕ್ಕೊಂಡು ಮಾಡ್ಕೊಂಡು ಹೋಗೋಣ.
ಸೊ ನೋಡಿ ಈ ರೀತಿ ಕಾಣಿಸ್ತೈತೆ. ಆದಷ್ಟು ಇದು ಏನು ಫ್ಲಿಪ್ ಆಗೋದಿಲ್ಲ, ಬೇಕಂದರೆ ಫ್ಲಿಪ್ ಹಾಕಿದ್ರೆ ನಿಮಗೆ ನಾನು ಗಮ್ ಕೂಡ ಇಲ್ಲಿ ಅಂಟಿಸ್ತೀನಿ. ಯಾಕಂದ್ರೆ ನೋಡಿ ಇಲ್ಲಿ ಗಮ್ ಪೇಸ್ಟ್ ಕೂಡ ಮಾಡ್ಬೋದು, ಇಲ್ಲ ಬೀಡ್ ಕೂಡ ಸ್ಟಿಚ್ ಮಾಡ್ಬೋದು. ನಾನು ತೋರಿಸ್ತೀನಿ ಫ್ರೆಂಡ್ಸ್, ನಾನು ಗಮ್ ಪೇಸ್ಟು ಮಾಡಿ ಬೀಡ್ ಕೂಡ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲ ಹಾಗೆ ಕೂಡ ಬಿಡ್ಬೋದು. ನೋಡಿ ಜಾಸ್ತಿ ಏನು ಫ್ಲಿಪ್ ಆಗಲ್ಲ, ಇದು ಹಾಗೆ ಕೂಡ ಬಿಟ್ಕೋಬೋದು. ಇಲ್ಲ ಒಂದು ಚಿಕ್ಕ ಪಾಯಿಂಟಲ್ಲಿ ಗಮ್ ಹಾಕಿ ಕೂಡ ಪ್ರೆಸ್ ಮಾಡಿ ಇಟ್ಕೋಬೋದು, ಅದು ಫುಲ್ ಫಿಟ್ಟಾಗಿ ನೀಟಾಗೆ ಕಾಣಿಸುತ್ತೆ. ಸೊ ಇಲ್ಲೇನು 5 ಚೈನ್ ಇದೆ ನಮಗೆ, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಇದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀಟಾಗೆ ಕಾಣಿಸುತ್ತೆ ಇದು. ಫ್ರೆಂಡ್ಸ್ ಇಷ್ಟೇ ಡಿಸೈನು. ಸೆಕೆಂಡ್ ಸ್ಟೆಪ್ಪಲ್ಲೇ ವಿಡಿಯೋ ಲೆಂತಿ ಇದೆ, ಯಾಕಂದರೆ ಕರೆಕ್ಟಾಗಿ ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಲೋ ಆಗೇ ತೋರಿಸಿದ್ದೀನಿ. ಸೊ ಇಷ್ಟು ಸ್ಲೋ ಆಗಲ್ಲ, ಫಾಸ್ಟಾಗೇ ಆಗೋಗುತ್ತೆ ಈ ಡಿಸೈನು, ಅಂಥ ಸ್ಲೋ ಏನಿಲ್ಲ. 2 ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಅಂತೂ ತುಂಬ ಈಸಿಯಾಗಿ ಮುಗಿಸ್ಬಿಡ್ಬೋದು. ಸೆಕೆಂಡ್ ಸ್ಟೆಪ್ಪು ಅಷ್ಟೇ, ಈ ರಿಂಗ್ ಸ್ಟಾರ್ಟಿಂಗು ಎಂಡಿಂಗ್ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ದೆ ಅಲ್ವಾ, ಅದೇ ರೀತಿ ಒಂದು 5 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇದಾದಮೇಲೆ ಇವಾಗ ನೋಡಿ ಇದು ಗಮ್ ಪೇಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆವಾಗಲೇ ಆ ರೀತಿ ಕಾಣ್ತಿತ್ತಲ್ಲ ನೋಡಿ, ಇವಾಗ ಚೂರು ಗಮ್ ಪೇಸ್ಟ್ ಮಾಡಿದ್ದೀನಿ ಬಟ್ಟೆಗೆ ಕೂಡ, ರಿಂಗ್ ಕೂಡ ಅದು ಸ್ವಲ್ಪ ಕೂಡ ಅಲ್ಲಾಡೋದಿಲ್ಲ. ಗಮ್ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಒಂದೇ ಒಂದು ಪಾಯಿಂಟ್ ಅಷ್ಟೇ, ಜಾಸ್ತಿ ಬೇಡ, ಯಾಕಂದರೆ ಸಿಲ್ಕ್ ಥ್ರೆಡ್ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಬಟ್ಟೆಗೆ ಗಮ್ ಪೇಸ್ಟ್ ಮಾಡಿದ ತಕ್ಷಣ. ನೋಡಿ ಒಂದು ಚೂರು ನಿಮಗೆ ಫ್ಲಿಪ್ ಆಗೋಲ್ಲ, ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಕ್ಕೆ ಇನ್ನೊಂದು ಚಿಕ್ಕದು ಇದು ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದು ಚಿಕ್ಕ ಬೀಡ್ ತೊಗೊಂಡಿದ್ದೀನಿ. ಈಗ ಲಾಸ್ಟ್ ಆರ್ಚಿಗೆ ಏನು ತೊಗೊಂಡಿದ್ದೀನಿ, ಮಧ್ಯದಲ್ಲಿ ರಿಂಗ್ ಬೀಡ್ ಒಳಗಡೆ ಏನು ತೊಗೊಂಡಿದ್ದೀನಿ, ಅದ್ರ ಮಧ್ಯದ ಸೈಜ್ ಒಂದು ಬೀಡ್ ತೊಗೊಂಡಿದ್ದೀನಿ ನಾನು. ನಾರ್ಮಲ್ ನೀಡಲಿಂದ ಕಾಟನ್ ಥ್ರೆಡ್ ಹಾಕಿ ಗಂಟು ಹಾಕಿದ್ದೀನಿ. ಸೊ ಇಲ್ಲಿ ಸೆಂಟರಲ್ಲಿ ಒಂದು ಚಿಕ್ಕ ಬೀಡನ್ನ ಸ್ಟಿಚ್ ಮಾಡ್ತೀನಿ. ನೆಸಸರಿನೇ ಇಲ್ಲ ಫ್ರೆಂಡ್ಸ್, ಬೇಕಂದರೆ ಹಾಗೆ ಬಿಡ್ಬೋದು, ಇಲ್ಲ ಇದು ಒಂಚೂರು ಲುಕ್ಕಾಗಿ ಕಾಣಿಸುತ್ತೆ ಅನ್ನಿಸ್ತು ನನಗೆ. ನೋಡಿ ರಿಂಗ್ ಮೇಲ್ಗಡೆ ಒಂದು ಚಿಕ್ಕ ಬೀಡ ಹಾಕಿದ್ರೆ ತುಂಬ ಲುಕ್ ಬರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಬೇಕಂದರೆ ಮಾಡ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು, ಹಾಗೆ ಕೂಡ ನೀವು ಕುಚ್ಚು ಕಟ್ಕೋಬೋದು. ಆ ಪ್ಲೇಸಲ್ಲಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಇವಾಗ ಜಸ್ಟ್ ನೀಡಲ್ನ ಮೇಲೆ ಕೆಳ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲಿಂದ ಆ ಪ್ಲೇಸಿಗೆ ನೋಡಿ ಮೇಲೆ ಕೆಳಗಡೆ ಒಂದು 2-3 ಸತಿ ನಾಟ್ ಹಾಕ್ಕೊಳ್ತೀನಿ. ಇನ್ನೂ ಒಂದು ಸತಿ ಬಂದು ಮಣಿಗೆ ತೋರಿಸಿ ನೀಡಲ್ನ ಜಸ್ಟ್ ನಾರ್ಮಲ್ ಸ್ಟಿಚ್ ಫ್ರೆಂಡ್ಸ್, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆರಾಮ್ಸಾಗೆ ರಿಂಕಲ್ಸ್ ಬರ್ತಿರೋ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು 2-3 ನಾಟ್ ಹಾಕ್ಕೊಂಡು ಇಟ್ಕೊಳ್ತೀವಿ ಫ್ರೆಂಡ್ಸ್. 2 ಸ್ಟೆಪ್ ಅಂತ ಹೇಳಿದೆ, 2 ಸ್ಟೆಪ್ಪೇ. ಬೇಕಂದರೆ ಇದು ನೆಸಸರಿ ಇದ್ದರೆ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನೂ ಬೇಡ. ಆಮೇಲೆ ಕುಂದನ್ ಕೂಡ ಸ್ಟಿಕ್ ಮಾಡ್ಕೋಬೋದು ಬೇಕಂದರೆ. ಸೊ ಆ ಗಮ್ ಪೇಸ್ಟ್ ಮಾತ್ರ ಮಾಡಿ ಫ್ರೆಂಡ್ಸ್, ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ. ರಿಂಗಿಗೆ ನಾನು ಗಮ್ ಪೇಸ್ಟ್ ಮಾಡಿದ್ದೀನಿ ಅಂತ ತೋರಿಸ್ದೆ ಅಲ್ವಾ, ಆ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಪ್ರತಿಯೊಂದು ರಿಂಗಿಗೆ ನಾನು ಬೀಡನ್ನ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ನನಗಿಲ್ಲಿ ಒಂದು 24 ರಿಂಗ್ಸ್ ಇಡ್ಸಿದೆ ಅಷ್ಟೇ ಒಂದು ಸೀರೆಗೆ. ನೋಡಿ ಇದಕ್ಕೆ ಕುಚ್ಚು ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲ ರೆಡಿ ಆದಮೇಲೆ ಕುಚ್ಚು ಅಷ್ಟೇ, ನಾನು ರಿಂಗ್ ಎಷ್ಟಿದೆ ಅಷ್ಟೇ ಇನ್ನೊಂದು ಚೂರು ಉದ್ದ ಕಟ್ಟಿದ್ದೀನಿ, ಬೇಬಿ ಕುಚ್ಚು ಮಾಡಿದ್ದೀನಿ ನಾನು. ನೋಡಿ 4 ಬ್ಲೂ ಹಾಕಿದ್ದೀನಿ, 2 ಪ್ಯಾರಟ್ ಗ್ರೀನ್ ಹಾಕಿದ್ದೀನಿ. ಸೊ ಎಲ್ಲ ಬ್ಲೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಪ್ಯಾರಟ್ ಗ್ರೀನ್ ಅಲ್ವಲ್ವ 2 ಹಾಕಿದ್ದೀನಿ ಅಷ್ಟೇ. ತುಂಬ ನೀಟಾಗಿ ಬಂದಿದೆ, ಸಕ್ಕತ್ತಾಗಿದೆ. 2 ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನು, ಬೇಗ ಕೂಡ ಆಗೋಗುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಬೇಕು ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಗೊತ್ತಾ, ಸೊ ರಿಂಗಿಗೆ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು ಫುಲ್ಲು. ಅದು ಎಕ್ಸ್ಟ್ರಾ ಪ್ಯಾಚಸ್ ಥರ ನಾವು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಸೀರೆಗೆ. ಡೈರೆಕ್ಟ್ ಕ್ರೋಶದಲ್ಲಿ ಈ ರೀತಿ ಹೊಸ ಮೆಥಡ್ ಟ್ರೈ ಮಾಡಿರೋದು ನಾನು ಕೂಡ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ಮಾತ್ರ ಹೇಳ್ತೀನಿ, ಪರ್ಸ್ನಲಿನೇ ತುಂಬ ಇಷ್ಟ ಆಯಿತು ನನಗೆ. ಈ ಡಿಸೈನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ತುಂಬ ರಿಚ್ ಲುಕ್ ಕೊಡ್ತಾಯಿತ್ತು. ಕಲರ್ ಕಾಂಬಿನೇಷನ್ನು ಚೆನ್ನಾಗಿದ್ರೆ ಹೀಗೆ ತುಂಬ ನೀಟಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದೇ ಬರುತ್ತೆ ಅನಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ನೀವು 1000 ಅಬೋನೇ ಚಾರ್ಜ್ ಮಾಡ್ಬೋದು. ತುಂಬ ರಿಚ್ ಲುಕ್ ಬರುತ್ತೆ, ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.